ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭಾರತಕ್ಕೆ ಪ್ರತಿದಿನ ತೈಲ ತುಂಬಿದ ಹಡಗುಗಳು ಪ್ರತಿದಿನ ಎಷ್ಟು ಬರುತ್ತೆ, ಒಂದು ಹಡಗಿನಲ್ಲಿ ಎಷ್ಟು ಲೀಟರ್ ಕಚ್ಚಾ ತೈಲ ಇರುತ್ತೆ, ಒಂದು ದಿನ ಭಾರತಕ್ಕೆ ಬೇಕಾಗುವಂಥ ಪೆಟ್ರೋಲ್ ಮತ್ತು ಡೀಸೆಲ್ ಎಷ್ಟು ಲೀಟರ್ಗಳು, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ 2 ವಾರದಿಂದ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ದಾಳಿಯನ್ನು ನಡೆಸಿ ಇರಾನ್ನ ಅಧ್ಯಕ್ಷರಾದಂಥ ಅಥವಾ ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದಂಥ ಆಯತುಲ್ಲಾ ಖಮೇನಿಯವರನ್ನು ಹತ್ಯೆ ಮಾಡಿ, ಅದಾದ ನಂತರ ಅವರ ಮಗನ ಮೇಲೂ ಕೂಡ ಇದೀಗ ಹತ್ಯೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು. ಇದರಿಂದ ರೊಚ್ಚಿಗೆದಂತೆ ಇರಾನ್ ಏನು ಮಾಡ್ತಿದೆ ಅಂದರೆ, ತನ್ನ ಒಂದು ತೈಲ ಸಾಗಣೆ ಮಾಡುವಂಥ ಜಲಸಂಧಿಯನ್ನು ನಿರ್ಬಂಧ ಮಾಡಿದೆ ಮತ್ತು ಅಲ್ಲಿ ಯಾವ ದೇಶದ ಹಡಗುಗಳೆಲ್ಲ ತೈಲವನ್ನು ಸಾಗಾಟ ಮಾಡ್ತಿದ್ದೆ ಅವೆಲ್ಲವೂ ಕೂಡ ನಿರ್ಬಂಧವನ್ನು ಹೇರಿ ಇಸ್ರೇಲ್ ಮತ್ತು ಅಮೆರಿಕದ ತೈಲ ಟ್ಯಾಂಕರ್ಗಳ ಮೇಲೆ ಘೋರವಾದಂಥ ಯುದ್ಧ ಕೂಡ ಮಾಡ್ತಾ ಇದೆ. ಅದರ ಫಲವಾಗಿ ಇದೀಗ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳ ರೇಟ್ ಗಗನಕ್ಕೇರಿದೆ. ಇನ್ನು ಭಾರತಕ್ಕೆ ಪ್ರತಿದಿನ ಎಷ್ಟು ಹಡಗು ಬರುತ್ತೆ ವಿದೇಶದಿಂದ, ಅಂದರೆ ತೈಲ ಟ್ಯಾಂಕರ್ಗಳು ಎಷ್ಟು ಬರುತ್ತೆ, ಜೊತೆಗೆ ಭಾರತದಲ್ಲಿ ಬೇಕಾಗುವಂಥ ಈ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಈ ಲೀಟರ್ಗಳ ಸಂಖ್ಯೆ ಎಷ್ಟು, ಜೊತೆಗೆ ಒಂದು ಹಡಗಿನಲ್ಲಿ ಒಂದು ಹಡಗು ಅಂದರೆ ತೈಲ ತುಂಬಿದಂಥ ಕಚ್ಚಾ ತೈಲ ತುಂಬಿದಂಥ ಹಡಗು ಭಾರತಕ್ಕೆ ಬರುವಾಗ ಆ ಒಂದು ತೈಲ ಟ್ಯಾಂಕರ್ನಲ್ಲಿ ಎಷ್ಟು ಲೀಟರ್ಗಳಷ್ಟು ಕಚ್ಚಾ ತೈಲ ಇರುತ್ತೆ, ಇವೆಲ್ಲವನ್ನು ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಯಾವ ದೇಶಗಳು ಎಷ್ಟು ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುತ್ತೆ, ಯಾವ ದೇಶ ಪ್ರಥಮ ಸ್ಥಾನದಲ್ಲಿದೆ, ಯಾವ ದೇಶ ಸೆಕೆಂಡ್ ಸ್ಥಾನದಲ್ಲಿದೆ ಅನ್ನೋದನ್ನು ನೋಡ್ತಾ ಹೋದರೆ USA ಅಂದರೆ ಅಮೆರಿಕ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡೋದ್ರಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಜೊತೆಗೆ 16% ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುತ್ತೆ. ಅಂದರೆ ಈ ಪ್ರಪಂಚ ಎಷ್ಟು ಬೇಕಾಗುತ್ತಲ್ಲ ಅದರ 16% ಕಚ್ಚಾ ತೈಲ ಅಮೆರಿಕ ಉತ್ಪಾದನೆ ಮಾಡುತ್ತೆ. ಅದಾದ ನಂತರ 2ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಇದೆ. ಪ್ರಪಂಚಕ್ಕೆ ಬೇಕಾಗುವಂಥ 13% ಕಚ್ಚಾ ತೈಲ ಸೌದಿ ಅರೇಬಿಯಾ ಉತ್ಪಾದನೆ ಮಾಡುತ್ತೆ. ಅದಾದ ನಂತರ 3ನೇ ಸ್ಥಾನದಲ್ಲಿ ರಷ್ಯಾ ಇದೆ. ಪ್ರಪಂಚಕ್ಕೆ ಬೇಕಾಗುವಂಥ ಕಚ್ಚಾ ತೈಲದ 12% ರಷ್ಯಾ ಮಾಡುತ್ತೆ. ಅದಾದ ನಂತರ ಕೆನಡಾ ಬರುತ್ತೆ, ನಂತರ ಇರಾನ್ ಬರುತ್ತೆ. ಇನ್ನು ಒಂದು ಹಡಗು ಆ ಜಲಸಂಧಿಯನ್ನು ದಾಟಿ ಅಥವಾ ಬೇರೆ ಬೇರೆ ದೇಶದಿಂದ ಭಾರತಕ್ಕೆ ಬರುವಾಗ ಅಥವಾ ಬೇರೆ ದೇಶಕ್ಕೆ ಹೋಗುವಾಗ ಒಂದು ಹಡಗಿನಲ್ಲಿ ಎಷ್ಟು ಬ್ಯಾರೆಲ್ ಕಚ್ಚಾ ತೈಲ ಇರುತ್ತೆ, ಆ ಬ್ಯಾರಲನ್ನು ನಾವು ಲೀಟ್ರಿಗೆ ಕನ್ವರ್ಟ್ ಮಾಡಿದಾಗ ಆ ಲೀಟ್ರನ್ನ ಎಷ್ಟು ಲೀಟ್ರ್ ಆಗುತ್ತೆ ಅನ್ನೋದು ನೋಡ್ತಾ ಹೋದರೆ ಒಂದು ಹಡಗಿನಲ್ಲಿ ಸರಿಸುಮಾರು 20 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲ ಇರುತ್ತೆ. ಅದು ದೊಡ್ಡದಾದಂಥ ಒಂದು ಟ್ಯಾಂಕರ್ ಅಂತ ಹೇಳ್ಬೋದು. ಕಚ್ಚಾ ತೈಲ ಅಂದರೆ ಅಲ್ಲಿ ಮಿನಿಮಮ್, ಮೀಡಿಯಮ್, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್ ಹೀಗೆ ಅನೇಕ ಥರದಂಥ ಒಂದು ಟ್ಯಾಂಕರ್ಗಳ ವಿಸ್ತಾರತೆ ಇದೆ. ಅದರಲ್ಲಿ ದೊಡ್ಡದಾದಂಥ ಒಂದು ಟ್ಯಾಂಕರ್ನಲ್ಲಿ ಕಚ್ಚಾ ತೈಲದ ಒಂದು ಹಡಗಿನಲ್ಲಿ 20 ಲಕ್ಷ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ತುಂಬಿ ಸಾಗಾಟ ಮಾಡ್ಬೋದು. ಇದು ದೊಡ್ಡದಾದ ಅಲ್ಟ್ರಾ ಸೈಜ್ ಅಂತ ಹೇಳ್ತಾರಲ್ಲ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಒಂದು ಸಾಮಾನ್ಯವಾದಂಥ ಈ ಶಿಪ್ಪಲ್ಲಿ ಹಡಗಿನಲ್ಲಿ 1 ಲಕ್ಷದಿಂದ 4 ಲಕ್ಷದಷ್ಟು ಬ್ಯಾರಲ್ ಕಚ್ಚಾ ತೈಲ ಸಾಗಾಟ ಮಾಡ್ತಾರೆ. ಅಂದರೆ ಸಣ್ಣ ಪುಟ್ಟದ್ದು ಮೀಡಿಯಂ ರೇಂಜಲ್ಲಿ ಮಾಡ್ತಾರೆ. ಇನ್ನು 1 ರಿಂದ 4 ಲಕ್ಷ ಇದೆಯಲ್ಲ, ಈ 4 ಲಕ್ಷವನ್ನು ಇಟ್ಕೊಂಡ್ರೆ 4 ಲಕ್ಷ ಬ್ಯಾರಲ್ ಅಂದರೆ ಅದು ಎಷ್ಟು ಲೀಟ್ರಾಗಿ ಕನ್ವರ್ಟ್ ಆಗುತ್ತೆ ಅಂದರೆ, ಒಂದು ಬ್ಯಾರಲ್ ಅಂದರೆ 159 ಲೀಟರ್ ಅಷ್ಟು ಇರುತ್ತೆ. ಒಂದು ಬ್ಯಾರಲ್ನಲ್ಲಿ 159 ಲೀಟರ್ ಕಚ್ಚಾ ತೈಲ ಇರುತ್ತೆ. ಇನ್ನು 4 ಲಕ್ಷ ಬ್ಯಾರಲ್ ಅಂದರೆ ಸರಿಸುಮಾರು 6,36,00,000 ಲೀಟರ್ ಕಚ್ಚಾ ತೈಲ ಒಂದು ಹಡಗಿನಲ್ಲಿ ಸಾಮಾನ್ಯವಾಗಿ ಕ್ಯಾರಿ ಆಗುತ್ತೆ. ಅಂದರೆ 4 ಲಕ್ಷ ಬ್ಯಾರಲ್ ಒಂದು ಸಾಮರ್ಥ್ಯ ಹೊಂದಿರುವಂಥ ಒಂದು ಹಡಗಿನಲ್ಲಿ ಸರಿಸುಮಾರು 3,36,00,000 ಲೀಟ್ರಷ್ಟು ಕಚ್ಚಾ ತೈಲ ಆ ಹಡಗಿನ ಮುಖಾಂತರ ರವಾನೆಯಾಗುತ್ತೆ. ಇನ್ನು ನೀವು ಕ್ರೂಡ್ ಆಯಿಲ್ ಅಂದ್ಕೊಳ್ಳಿ, ಅದನ್ನು ಸಂಸ್ಕರಣೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಕೆಲವೊಂದು ಪ್ರೊಸೆಸ್ ಇರುವ ಕಾರಣಕ್ಕಾಗಿ 40 ರಿಂದ 50% ಅದು ಬೇರೆ ಬೇರೆ ಕಾರಣಕ್ಕಾಗುತ್ತೆ. ಮತ್ತು ನೀವು ಪೆಟ್ರೋಲ್ ಅಥವಾ ಡೀಸೆಲನ್ನು 40% ಅಥವಾ 50% ತೆಗೆದು ಹಾಕಿದಾಗ ನಿಮಗೆ 3 ಕೋಟಿ ಲೀಟ್ರಷ್ಟು ನಿಮಗೆ ಪೆಟ್ರೋಲ್ ಸಿಗುತ್ತೆ, ಅಥವಾ 3 ಕೋಟಿ ಲೀಟ್ರಷ್ಟು ನಿಮಗೆ ಡೀಸೆಲ್ ಸಿಗುತ್ತೆ. ಹೀಗಾಗಿ ಒಂದು ಹಡಗು ಜಲಸಂಧಿಯ ಮುಖಾಂತರ ಬಂತು, ಅದು ಅಮೆರಿಕನ್ ಬಂತು, ರಷ್ಯನ್ ಬಂತು, 4 ಲಕ್ಷ ಬ್ಯಾರಲ್ ಹೊಂದಿರುವಂಥ ಕೆಪಾಸಿಟಿ ಹೊಂದಿರುವಂಥ ಒಂದು ಹಡಗು ಭಾರತಕ್ಕೆ ಬಂದಾಗ ಆ ಹಡಗಿನ ಮುಖಾಂತರ ನಾವು 3 ಕೋಟಿಯಷ್ಟು ಲೀಟರ್ ಪೆಟ್ರೋಲ್ ಅಥವಾ 3 ಕೋಟಿ ಲೀಟರ್ಷ್ಟು ಡೀಸೆಲನ್ನು ಸಂಪಾದನೆ ಮಾಡ್ಬೋದು. ಇನ್ನು 40 ಬೇರೆ ಬೇರೆ ಕಂಟ್ರಿಗಳಿಂದ ನಾವು ಈ ಕಚ್ಚಾ ತೈಲವನ್ನು ಖರೀದಿ ಮಾಡ್ತೇವೆ. ನಮಗೆ ಬೇಕಾಗುವಂಥ ಎಷ್ಟು ಲೀಟರ್ ಭಾರತಕ್ಕೆ ಎಷ್ಟು ಲೀಟರಷ್ಟು ಪೆಟ್ರೋಲ್ ಬೇಕಾಗುತ್ತೆ, ಎಷ್ಟು ಲೀಟ್ರಷ್ಟು ಡೀಸೆಲ್ ಬೇಕಾಗುತ್ತೆ ಪ್ರತಿದಿನ ಎನ್ನುವುದನ್ನು ನೋಡ್ತಾ ಹೋದರೆ 58 ಕೋಟಿ ಲೀಟ್ರಷ್ಟು ಪೆಟ್ರೋಲ್ ಭಾರತಕ್ಕೆ ಪ್ರತಿದಿನ ಬೇಕಾಗುತ್ತೆ. ಅಷ್ಟೇ ಪ್ರಮಾಣದ ಡೀಸೆಲ್ ಕೂಡ ಬೇಕಾಗುತ್ತೆ. ಅಂದರೆ ಸುಮಾರು 100 ಕೋಟಿಯಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ಗಳು ನಮಗೆ ಪ್ರತಿದಿನ ಬೇಕಾಗುತ್ತೆ. ಒಂದು ಶಿಪ್ನಲ್ಲಿ 4 ಲಕ್ಷ ಅಂದರೆ ಒಂದು ಶಿಪ್ನಲ್ಲಿ 4 ಲಕ್ಷ ಬ್ಯಾರಲ್ ಅಂದರೆ
ಭಾರತಕ್ಕೆ ಪ್ರತಿದಿನ ಎಷ್ಟು ಲಕ್ಷ ಬ್ಯಾರಲ್ ಬೇಕಾಗುತ್ತೆ ಅಂದರೆ 55 ಲಕ್ಷ ಬ್ಯಾರಲಷ್ಟು ನಮಗೆ ಕಚ್ಚಾ ತೈಲ ಬೇಕಾಗುತ್ತೆ. ಹೀಗಾಗಿ ಒಂದು ಶಿಪ್ನಲ್ಲಿ 4 ಲಕ್ಷ ಬ್ಯಾರಲ್ ಕ್ಯಾರಿ ಆದರೆ ನಮಗೆ ಸರಿಸುಮಾರು 13 ಹಡಗುಗಳು ಭಾರತಕ್ಕೆ ಪ್ರತಿದಿನ ಬರಬೇಕಾಗತ್ತೆ. ಅಂದರೆ ನಿಮಗೆ ನಾನು ಹೇಳಿದು 4 ಲಕ್ಷ ಬ್ಯಾರಲ್ ಕೆಪಾಸಿಟಿ ಹೊಂದಿರುವಂಥ ಒಂದು ಹಡಗು ಭಾರತಕ್ಕೆ ಬಂದಾಗ ಅದರಿಂದ ಉತ್ಪಾದನೆ ಆಗುವಂಥ ಪೆಟ್ರೋಲ್, ಡೀಸೆಲ್ ಅವುಗಳ ಸಂಖ್ಯೆಯನ್ನು ಗಮನಿಸ್ತಾ ಹೋದರೆ ನಮಗೆ ಸರಿಸುಮಾರು 4 ಲಕ್ಷ ಬ್ಯಾರಲ್ ಕೆಪಾಸಿಟಿ ಹೊಂದಿರುವಂಥ ಹಡಗುಗಳು 13 ಅಥವಾ 14 ಶಿಪ್ ನಮ್ಮ ಭಾರತಕ್ಕೆ ಪ್ರತಿದಿನ ಬೇಕಾಗುತ್ತೆ. ಯಾಕಂದರೆ ನಮಗೆ ಸರಿಸುಮಾರು 100 ಕೋಟಿಯಷ್ಟು ಲೀಟರಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೇಕಾಗುತ್ತೆ. ಆದರೆ ನಿನ್ನೆ ಒಂದು ಹಡಗು ಬಂದಿತ್ತು, ಹಾರ್ಮೋಜ್ ಜಲಸಂಧಿಯನ್ನು ಪಾಸಾಗಿ ಅಲ್ಲಿಂದ ತನ್ನ ಡಾರ್ಕ್ ಮೋಡನ್ನು ಆಪರೇಟನ್ನು ಮಾಡಿಕೊಂಡು ನಮ್ಮ ಮುಂಬೈನ ಒಂದು ಬಂದರಿಗೆ ಬಂದಾಗ ಸರಿಸುಮಾರು 1,35,335 ಟನ್ನಷ್ಟು ಮೆಟ್ರಿಕ್ ಟನ್ನಷ್ಟು ಅಲ್ಲಿ ಕ್ರೂಡ್ ಆಯಿಲ್ ಇತ್ತು ಎನ್ನುವುದನ್ನು ನಮಗೆ ತಿಳಿದು ಬಂದಂಥ ಮಾಹಿತಿ. ಅದನ್ನು ಕೂಡ ನಾವು ನೋಡ್ತಾಯಿದ್ರೆ ಅದು ಈ ನಮ್ಮ ಜಗತ್ತಿನ ಈ ಲಾರ್ಜೆಸ್ಟ್ ಶಿಪ್ ಇದೆಯಲ್ಲ ಆ ಒಂದು ಗುಂಪಿಗೆ ಸೇರುತ್ತೆ. ಹೀಗಾಗಿ ಅದನ್ನು ನಾವು ಕನ್ವರ್ಟ್ ಮಾಡಿದಾಗ ಸರಿಸುಮಾರು 13 ಕೋಟಿ ಲೀಟ್ರಷ್ಟು ಆ ಹಡಗಿನಲ್ಲಿ ಕಚ್ಚಾ ತೈಲ ಇತ್ತು ಎನ್ನುವುದು ಕೂಡ ಮಾಹಿತಿ ಬರುತ್ತೆ. ಅಂದರೆ ನೀವು 1,35,335 ಮೆಟ್ರಿಕ್ ಟನ್ನನ್ನು ನಾವು ಲೀಟ್ರಿಗೆ ಕನ್ವರ್ಟ್ ಮಾಡಿದಾಗ ಸರಿಸುಮಾರು 13,35,00,000 ಲೀಟರ್ ಕಚ್ಚಾ ತೈಲ ಇತ್ತು. ಅದನ್ನು ಸಂಸ್ಕರಣೆ ಮಾಡಿದಾಗ ನಮಗೆ ಸರಿಸುಮಾರು 7 ಕೋಟಿ ಅಥವಾ 7.5 ಕೋಟಿ ಲೀಟರ್ಷ್ಟು ಪೆಟ್ರೋಲ್ ಸಿಗುತ್ತೆ, ಅಥವಾ 7ರಿಂದ 8 ಕೋಟಿಯಷ್ಟು ಡೀಸೆಲ್ ಸಿಗುತ್ತೆ. ಹೀಗಾಗಿ ಅಂಥ ಹಡಗು ಅತ್ಯಂತ ಬೃಹತ್ ಪ್ರಮಾಣದ ಒಂದು ಹಡಗು ಬಂತಂದಾಗ ಅಥವಾ ಶಿಪ್ ಅಂತಂದಾಗ ಅಂಥ ಹಡಗು ಬಂದರೆ ಸರಿಸುಮಾರು 8ರಿಂದ 9 ಶಿಪ್ ನಮಗೆ ಪ್ರತಿದಿನ ಬರಬೇಕಾಗತ್ತೆ. ನಿಮಗೆ ಲೆಕ್ಕ ಹಾಕಿ ಎಷ್ಟು ಬೇಕಾಗುತ್ತೆ ನಮ್ಮ ಭಾರತಕ್ಕೆ ಅನ್ನುವುದನ್ನು. ಭಾರತ ಏನಾದರೂ ಬೇರೆ ಕಡೆ ಯುದ್ಧ ಆಯಿತು ನೋಡಿ, ನಾವು ಪ್ರಪಂಚದ 20% ಕಚ್ಚಾ ತೈಲ ರಫ್ತಾಗೋದು ಜಲಸಂಧಿಯ ಮುಖಾಂತರ, ಅಂದರೆ ಹಾರ್ಮೋಜ್ ಜಲಸಂಧಿ ಮುಖಾಂತರ. ಅಲ್ಲಿ ಸೌದಿ ಅರೇಬಿಯಾದಿಂದ ನಾವು ಆಲ್ಮೋಸ್ಟ್ ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲನ್ನು ಖರೀದಿ ಮಾಡ್ತೇವೆ. ಮೊದಲು ಇರಾನ್ನಿಂದ ಖರೀದಿ ಮಾಡ್ತಿದ್ವಿ, ಆದರೆ ಅಮೆರಿಕ ಹಾಕ್ತಂಥ ಒಂದು ಷರತ್ತಿನಿಂದ ಈಗ ಇರಾನ್ನಿಂದ ಕೂಡ ನಾವು ಕಚ್ಚಾ ತೈಲವನ್ನು ಇಂಪೋರ್ಟ್ ಮಾಡ್ಕೊಳ್ತಿಲ್ಲ. ಆದರೆ ಮೊದಲು ಒಂದು 10-15 ವರ್ಷದ ಹಿಂದೆ ನಾವು ಇರಾನ್ ಜೊತೆ ಉತ್ತಮವಾದ ಸಂಬಂಧ ಇತ್ತು. ಆದರೆ ಅಮೆರಿಕದ ಈ ಹುಚ್ಚಣ್ಣ ಬಂದ ನಂತರ ನಮ್ಮ ಮತ್ತು ಇರಾನ್ನ ಸಂಬಂಧ ಅಷ್ಟಕ್ಕಷ್ಟಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಜೊತೆಗೆ ನಿನ್ನೆ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇರಾನ್ನ ಅಧ್ಯಕ್ಷರಾದಂಥ ಮಸೂದ್ ಅವ್ರ ಜೊತೆ ಮಾತನಾಡಿ ಈ ಎನರ್ಜಿ ಸರ್ವಿಸ್ ಆಗಿರ್ಬೋದು ಅಥವಾ ಜಲಸಂಧಿಯ ಮಾರ್ಗದ ಒಂದು ಅಡಚಣೆ ಆಗಿರ್ಬೋದು, ಜೊತೆಗೆ ಅಲ್ಲಿ ಆಗ್ತಿರುವಂಥ ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಮತ್ತು ಅಲ್ಲಿ ಆಗ್ತಿರುವಂಥ ಯುದ್ಧದ ಪರಿಣಾಮದ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರೆ, ಜೊತೆಗೆ ಅದನ್ನು ಟ್ವೀಟ್ ಮುಖಾಂತರ ಕೂಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಂಡಿದ್ರು. ಆದರೆ ನಾವು ಒಂದು ಲೆಕ್ಕಕ್ಕೆ ಬರೋದಾದರೆ ಭಾರತಕ್ಕೆ ಒಂದು ದಿನ ಸರಿಸುಮಾರು 7ರಿಂದ 13 ಹಡಗುಗಳು, ಅಂದರೆ 4 ಲಕ್ಷ ಬ್ಯಾರಲ್ ಇರುವಂಥ 13 ಹಡಗು ಬರಬೇಕಾಗುತ್ತೆ. ಅಥವಾ ನಿನ್ನೆ ಬಂದಂಥ ಹಡಗ ಆದರೆ ದೊಡ್ಡ ಹಡಗಾದರೆ ಸರಿಸುಮಾರು 7ರಿಂದ 8 ಹಡಗುಗಳು ಭಾರತಕ್ಕೆ ಪ್ರತಿದಿನ ಬೇರೆ ಕಡೆಗಳಿಂದ ಕಚ್ಚಾ ತೈಲವನ್ನು ತಂದುಕೊಂಡು ಬರಬೇಕಾಗುತ್ತೆ. ಒಂದು ದಿನಕ್ಕೆ ಭಾರತಕ್ಕೆ 58 ಕೋಟಿ ಲೀಟರ್ಷ್ಟು ಭಾರತಕ್ಕೆ ಪೆಟ್ರೋಲ್ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಕೂಡ ಕಡಿಮೆ ಆಗ್ಬೋದು. ಯಾಕಂದರೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳು ಬಂದಿದೆ, ಎಲೆಕ್ಟ್ರಿಕ್ ಬಸ್ ಬಂದಿದೆ, ಎಲೆಕ್ಟ್ರಿಕ್ ಲಾರಿ ಕೂಡ ಬರ್ತಾಯಿದೆ. ದೊಡ್ಡ ಪ್ರಮಾಣದಲ್ಲಿ ಬ್ಯಾಟ್ರಿ ಡೆವಲಪ್ ಆದಾಗ, ಬೇರೆ ಪ್ರಮಾಣದಲ್ಲಿ ಬ್ಯಾಟ್ರಿ ಡೆವಲಪ್ ಆದಾಗ ಅದು ಕೂಡ ಕಡಿಮೆ ಆಗಬಹುದು. ಸದ್ಯದ ಮಟ್ಟಿಗೆ ಸರಿಸುಮಾರು 58 ಕೋಟಿಯಷ್ಟು ಪೆಟ್ರೋಲ್ ಬೇಕಾಗುತ್ತೆ. ಒಂದು ದಿನಕ್ಕೆ ಭಾರತಕ್ಕೆ 58 ಕೋಟಿಯಷ್ಟು ಪೆಟ್ರೋಲ್ ಬೇಕಾಗುತ್ತೆ. ಜೊತೆಗೆ ಒಂದು ಹಡಗಿನಲ್ಲಿ ಎಷ್ಟು ಕಚ್ಚಾ ತೈಲ ಇರುತ್ತೆ, ಒಂದು ಹಡಗಿನಲ್ಲಿ ಎಷ್ಟು ಲೀಟರ್ ಕಚ್ಚಾ ತೈಲ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಒಂದು ಹಡಗಿನಲ್ಲಿ 4 ಲಕ್ಷ ಬ್ಯಾರಲ್ ಕೆಪಾಸಿಟಿ ಹೊಂದಿರುವಂಥ ಒಂದು ಹಡಗಿನಲ್ಲಿ ಸರಿಸುಮಾರು 6,36,00,000 ಲೀಟ್ರಷ್ಟು ಕಚ್ಚಾ ತೈಲ ಇರುತ್ತೆ. ಅಥವಾ ನಿನ್ನೆ ಬಂದಂಥ ದೊಡ್ಡ ಪ್ರಮಾಣದ ಹಡಗಾದರೆ ಅಲ್ಲಿ 13 ಕೋಟಿ ಲೀಟ್ರಷ್ಟು ಕಚ್ಚಾ ತೈಲ ಬರುತ್ತೆ. ಇದು ಒಂದು ಮಟ್ಟಿಗೆ ಈಗ ಸಿಗ್ತಿರುವಂಥ ಮಾಹಿತಿಯಾಗಿದೆ. ಆದರೆ ಭಾರತದ ಹತ್ತಿರ ಕಚ್ಚಾ ತೈಲ ಕ್ಯಾರಿ ಮಾಡುವಂಥ ಟ್ಯಾಂಕರ್ಗಳು ಇದೆಯಾ ಅಥವಾ ಬೇರೆ ದೇಶಗಳಿಂದ ಬಾಡಿಗೆ ಪಡ್ಕೊಂಡು ಬಂದಂಥ ಸರ್ವಿಸ್ ಇದೆಯಾ, ಇವೆಲ್ಲವೂ ಕೂಡ ಮುಂದಿನ ದಿನಗಳು ಅಪ್ಡೇಟ್ ಕೊಡ್ತೇನೆ. ಯಾಕಂದರೆ ನಮ್ಮ ದೇಶದಲ್ಲಿ ಈ ಕಚ್ಚಾ ತೈಲ ಕ್ಯಾರಿ ಮಾಡುವಂಥ ಟ್ಯಾಂಕರ್ಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಅದು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.